ನಿದ್ದೆಯ ಇತಿಮಿತಿಯ ಮಹತ್ವವನ್ನು ಅರಿತು ವಿದ್ಯಾರ್ಥಿಗಳು ಕಲಿಕೆಯನ್ನ ನಿರೀಕ್ಷಿಸುತ್ತಿರಬೇಕು. ಅಂತಹ ಮಕ್ಕಳೇ ಉತ್ತಮ ನಾಗರಿಕರಾಗಲು ಸಾಧ್ಯ ಎಂದು ಆಧ್ಯಾತ್ಮಿಕ ವಿಮರ್ಶಕ ನಾರಾಯಣ ಜೋಶಿ ಅಂತರವಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕುಮಟಾದ ಕಲಾಶ್ರೀ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಕತಕಾಲದ ಸತ್ಸಂಗ ಭವನದಲ್ಲಿ ಹಮ್ಮಿಕೊಳ್ಳಲಾದ ರಾಜ್ಯ ಮಟ್ಟದ ವಸತಿ ಸಹಿತ ನಾದಮಯ ಸಂಸ್ಕಾರ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಭಾಷೆಗಳ ತಾಯಿ ಸಂಸ್ಕೃತ, ಭಾವಗಳ ತಂದೆ ಸಂಗೀತ ಇವೆರಡರ ಮಿಲನದಿಂದ ಮನುಷ್ಯನ ಬುದ್ಧಿ ಮತ್ತು ಮನಸ್ಸು ಆನಂದ ಪುಲಕಿತವಾಗುತ್ತದೆ. ಶಿಬಿರಾರ್ಥಿಗಳು ಹೇಳಿಕೊಟ್ಟ ವಿಷಯವನ್ನ ಚಿಂತನ ಮನನ ಪುನರುಚ್ಚಾರ ಮಾಡಿ ಅನುಸರಿಸುತ್ತಿರಬೇಕು. ಜ್ಞಾನಗಂಗೆಯ ಪ್ರವಾಹ ನಿಲ್ಲದೆ ಸಮಾಜದತ್ತ ಹರಿಯುತ್ತಿರಬೇಕೆಂದು ಕರೆ ನೀಡಿದರು. ಅತಿಥಿ ಹಾಗೂ ಅಳಕೋಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಳಿನಿ ಮಹೇಂದ್ರ ನಾಯ್ಕ್ ಮಾತನಾಡಿ, ಬಹುಮುಖದ ಸಾಹಸ ಪ್ರವೃತ್ತಿಯ ಡಾಕ್ಟರ್ ಗಣಪತಿ ಭಟ್ ಅವರು ಕತಕಾಲದಂಥ ಗ್ರಾಮೀಣ ಪ್ರದೇಶದಲ್ಲಿ ಈವರೆಗೆ 17 ಶಿಬಿರಗಳನ್ನು ಏರ್ಪಡಿಸಿ ಸಹಸ್ರಾರು ಮಕ್ಕಳಿಗೆ ಸಂಸ್ಕಾರದೊಂದಿಗೆ ಜ್ಞಾನ ಕಲೆಯನ್ನು ಧಾರೆ ಎರೆದು ಕರ್ತವ್ಯ ಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ಕತಕಾಲದ ಪರಿಚಯವನ್ನು ನಾಡಿಗೆ ಹಾಗೂ ರಾಷ್ಟ್ರಕ್ಕೆ ಮಾಡುತ್ತಿದ್ದಾರೆ ಎಂದರು. ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷ ಎಚ್.ಎನ್. ಅಂಬಿಗ ಮಾತನಾಡಿ, ಸಾಧಾರಣ ಶಿಬಿರ ಸಂಘಟಿಸುವುದು ಸುಲಭ, ಆದರೆ ಜೀವನ ಶಿಕ್ಷಣ ಕಲೆಯನ್ನು ಬೋಧಿಸುವ ಯೋಗ, ಈಜು, ಸುಭಾಷಿತ, ಸ್ತೋತ್ರ, ಸಂಗೀತ, ವೇದಗಣಿತ, ಅಮರಕೋಶ, ಭರತನಾಟ್ಯ, ಚಿತ್ರಕಲೆ, ಪಂಚಾಂಗ ಪರಿಚಯ ಮುಂತಾದ ವಿಷಯಗಳನ್ನು ಸಮಯ ಮಿತಿಯಲ್ಲಿ ಬೋಧಿಸುವುದು ಅಸಾಧಾರಣವಾಗಿದೆ. ಮಕ್ಕಳನ್ನು ಶಿಬಿರಕ್ಕೆ ಸೇರಿಸಿದ ಪಾಲಕರು ಅಭಿನಂದನಾ ಅರ್ಹರೆಂದರು. ಶಿಬಿರದ ಸಂಯೋಜಕರಾದ ಡಾಕ್ಟರ್ ಕೆ ಗಣಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಸ್ಥೆಯ ವತಿಯಿಂದ ಏರ್ಪಡಿಸಿದ್ದ 10 ಆಧ್ಯಾತ್ಮಿಕ ಪ್ರವಾಸ ಮತ್ತು ಸಂಸ್ಕಾರ ಶಿಬಿರಗಳು ಹೆಚ್ಚಿನ ಜವಾಬ್ದಾರಿಯುತವಾಗಿದ್ದು ಈವರೆಗೆ ಯಾವುದೇ ವಿಘ್ನವಿಲ್ಲದೆ ಯಶಸ್ಸನ್ನ ಕಂಡಿದೆ ಎಂದರು. ಶಿಬಿರಾರ್ಥಿ ಮಾಣಿಕ್ಯ ಸ್ವಾಗತಿಸಿದರು. ಸ್ಫೂರ್ತಿ ಚಿಪ್ಪರದಹಳ್ಳಿ ಮಠ ನಿರ್ವಹಿಸಿದರು. ಪ್ರಜ್ಞಾ ಭಟ್ ವಂದನಾರ್ಪಣೆ ಸಲ್ಲಿಸಿದರು. ಸುಮಂಗಲಾ ಭಟ್, ಭಾರತೀಗೌಡ, ವೆಂಕಟರಮಣ ಹೆಗಡೆ ಉಪಸ್ಥಿತರಿದ್ದರು.